ವಿಭಿನ್ನ ರೀತಿಯ ಶೋಷಣೆಗಳು ಇವೆಲ್ಲವುಗಳಿಂದ ಭುಗಿಲೆದ್ದು ಇವೆಲ್ಲವುಗಳನ್ನ ಬದಿಗಿಟ್ಟು ಚಿಮ್ಮಿದ ಅನನ್ಯ ಚೇತನ ರಾಷ್ಟ್ರವಾದಿ ಸಂವಿಧಾನ ಶಿಲ್ಪಿ ಆರ್ಥಿಕ ಚಿಂತಕ ಸಮಾಜ ವಿಜ್ಞಾನಿ ಸಮಾನತಾವಾದಿ ಮಹಾನ್ ಮಾನವತಾವಾದಿ ಡಾಕ್ಟರ್ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ 135ನೇ ಜನ್ಮ ಶತಾಬ್ದಿಯ ಕುರಿತಂತೆ 7 ವಿಚಾರಗಳನ್ನು ಹಂಚಿಕೊಳ್ತಕ್ಕಂಥ ಒಂದು ಸದಾವಕಾಶ. ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅಂತಂದ್ರೆ ಯಾರು? ಅದೊಂದು ಬೆಂಕಿ. ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅಂತಂದ್ರೆ ಅದೊಂದು ಜ್ವಾಲೆ. ಆ ಜ್ವಾಲೆಯದಿ ಬೆಳಗ್ತಕ್ಕಂತಹ ಒಂದು ಬೆಳಕು, ಆ ಬೆಳಕಿನಡಿಯಲ್ಲಿ ಅರಳತಕ್ಕಂತಹ ಒಂದು ಅರಿವು. ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅಂತಂದ್ರೆ ಯಾರು? ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅಂತಂದ್ರೆ ಶಿಕ್ಷಣ ಕ್ರಾಂತಿ, ಅಗಾಧವಾದ ಜ್ಞಾನ, ವೈಜ್ಞಾನಿಕ ಚಿಂತನೆ, ಸೈಂಟಿಫಿಕ್ ಟೆಂಪರ್. ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅಂತಾರೆ ನಿರಂತರ ಹೋರಾಟ. ಯಾವುದೇ ಹೋರಾಟ ನೋಡಿ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಫೋಟೋ ಇಟ್ಕೊಂಡೇ ನಾವು ಮುಂದೆ ಹೋಗ್ತೇವೆ. ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅಂತಂದ್ರೆ ಸಮಾನತೆ, ಸ್ವಾಭಿಮಾನ ಅಂದ ತಕ್ಷಣ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಫೋಟೋಗಳನ್ನು ನೋಡಿ, 90% ಫೋಟೋ ಕೋಟ್ ಹಾಕೊಂಡಿರ್ತಾರೆ. ಯಾಕೆ ಕೋಟ್ ಹಾಕೊಂಡಿರ್ತಾರೆ ಅಂತಂದ್ರೆ ಮಹಾತ್ಮ ಗಾಂಧೀಜಿಯವರು ದೊಡ್ಡ ಮನೆತನದಿಂದ ಬಂದ್ರು, ಬ್ಯಾರಿಸ್ಟರ್ ಎಲ್ಲ ಆಗಿ ಬಂದ್ರು. ಇಲ್ಲಿರ್ತಕ್ಕಂಥ ಜನಸಾಮಾನ್ಯರ ಜೊತೆ ನಾನು ಬೆರಿಬೇಕಂತಂದ್ರೆ ಅವ್ರ ತರ ಆಗ್ಬೇಕು ಅಂತ ಬಯಸಿದ್ರು. ಆದರೆ ಶೋಷಿತ ವರ್ಗದಿಂದ ಬಂದಿರತಕ್ಕಂತಹ ಬಾಬಾ ಸಾಹೇಬ್ ನಮ್ಮ ಜನರಿಗೆ ಆತ್ಮವಿಶ್ವಾಸ ಬರಬೇಕಂತೇಳಿ ಎಂತ ಒಂದು ಸಣ್ಣ ಕಾರ್ಯಕ್ರಮ ಇದ್ರೂ ಕೂಡ ಕೋಟಿಗೆ ಹಾಕೊಂಡಿದ್ರೆ ನಾನು ಕೂಡ ನನ್ನ ಜನರಿಗೂ ಕೂಡ ಒಂದು ಆತ್ಮವಿಶ್ವಾಸ ಬರುತ್ತದೆ ಅಂತಕ್ಕಂಥ ಒಂದು ದೃಷ್ಟಿಯಿಂದ ಸಿಂಬಾಲೈಸಸ್ ಇಸ್ ಕಾನ್ಫಿಡೆನ್ಸ್, ಕನ್ವಿಕ್ಷನ್, ಡಿಟರ್ಮಿನೇಷನ್. ನಾನು ಯಾರಿಗೂ ಕಡಿಮೆ ಇಲ್ಲ ಅಂತಕ್ಕಂಥ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅಂತಂದ್ರೆ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಪ್ರತಿಯೊಬ್ಬನ ಎದೆಯಲ್ಲಿ ಹಂಬಿ ಕಿಸಿಸೆ ಕಮ್ ನಹಿ ಅಂತಕ್ಕಂಥ ಆವಾಜ್ ಇಸ್ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್. ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಕೇವಲ ಒಂದು ಜನಾಂಗಕ್ಕೆ, ಒಂದು ಕ್ಲಾಸ್ಗೆ, ಒಂದು ಕಾಸ್ಟ್ಗೆ, ಒಂದು ರಿಲಿಜನ್ಗೆ ಸೀಮಿತವಾಗಿರ್ತಕ್ಕಂತಹ ವ್ಯಕ್ತಿಯನ್ನು ಟುಡೇ ವಿ ಹ್ಯಾವ್ a tendency in the history that we try to reduce some towering personalities to some faction, section, political ideology, etc. That is an offense. ಬುದ್ಧ, ಬಸವ, ಗಾಂಧಿ, ಅಂಬೇಡ್ಕರ್ ಇವರೆಲ್ಲರೂ ಕೂಡಿ ಈ ಸರ್ವ ಜನಾಂಗದ ಶಾಂತಿಯ ತೋಟವನ್ನ ಕಟ್ಟಿರ್ತಕ್ಕಂತಹವರು, ವಿಶ್ವ ಮಾನವನ ಸಂದೇಶವನ್ನ ಸಾರಿಸಿರ್ತಕ್ಕಂತಹವರು. ಶೋಷಿತ ವರ್ಗದಿಂದ ಬಂದರೂ ಕೂಡ ಅವರು, ಯಾರು ಅಸ್ಪೃಶ್ಯ ವರ್ಗದಿಂದ ಬಂದರೂ ಕೂಡ, ಯಾರೇ ಯಾವುದೇ ಹಿನ್ನೆಲೆಯಲ್ಲಿ ಶೋಷಣೆಗೆ ಒಳಗಾದರೂ ಕೂಡ ಅವರ ಪ್ರತಿನಿಧಿಯಾಗಿ, ಅವರ ತುಳಿತಕ್ಕೆ ಧ್ವನಿಯಾಗಿ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರು ನಿಲ್ತಾರೆ. ಅವರು ಮಹಿಳೆಯರಾಗಿರ್ಬೋದು, ಮಕ್ಕಳು ಆಗಿರಬಹುದು, ಕಾರ್ಮಿಕರಾಗಿರಬಹುದು, ರೈತರಾಗಿರಬಹುದು, ದಲಿತರಾಗಿರಬಹುದು, ಅಲ್ಪಸಂಖ್ಯಾತರಾಗಿರಬಹುದು, ಮತ್ತು ಯಾವುದೇ ಆಧಾರದ ಮೇಲೆ ಶೋಷಣೆಗೆ ಒಳಗಾಗಿರ್ತಕ್ಕಂಥ ವ್ಯಕ್ತಿ ವಿರುದ್ಧ ಪ್ರತಿಭಟನೆಗೆ ನಿಂತಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಾನತೆಯ ಸಾಕಾರ ಮೂರ್ತಿಯಾಗಿ ನಮ್ಮ ಆತ್ಮವಿಶ್ವಾಸ ನೆಲೆಯಲ್ಲಿ ನಿಲ್ತಕ್ಕಂತಹ ಒಂದು ಸಾಕಾರ ಮೂರ್ತಿ. ಗುರುಗಳು ಹೇಳ್ತಾ ಇದ್ರು, ಹಿರಿಯರು ಸದಸ್ಯರಾಗಿರ್ತಕ್ಕಂಥ ಬೆಳಗ್ಗೆ ಸರ್ ಬಹಳ ಅದ್ಭುತವಾಗಿ ಹೇಳಿದ್ರು. ಬಾಲ್ಯದಲ್ಲಿ ಎಂತೆಂಥ ಕಾರ್ಪಣ್ಯಗಳನ್ನ, ಕಷ್ಟಗಳನ್ನ ಅವರೆಲ್ಲ ಎದುರಿಸಿದ್ರು. ಸ್ಕೂಲಲ್ಲಿ ನೀರು ಹೊತ್ತು ಮಟಿಗೆ ತಗೊಳ್ಳಿಕ್ಕೆ ಮುಟ್ಟುವಂತ ಅವಕಾಶ ಇಲ್ಲ. ಪ್ಯೂನ್ ಬಂದ್ರೆ ಮೇಲಿಂದ ನೀರು ಹಾಕ್ಬೇಕು, ಎಷ್ಟು ಬೊಗಸೆಲ್ಲ ಬರ್ತದೆ ಅಷ್ಟೇ ನೋಡ್ಕೊಂಡಿದ್ರು. ನೋ ಪ್ಯೂನ್ ನೋ ವಾಟರ್ ಅಂತ ಬರೀತಾರ ಅವ್ರ ಮುಂದೆ. ಅವತ್ತು ಪ್ಯೂನ್ ಇಲ್ಲ ಅಂದ್ರೆ ಅವತ್ತು ಪೂರ ದಿನ ಬಾಯಾರಿಕೆ, ಮನೆಯಿಂದಲೇ ತಗೊಂಡು ಹೋಗೋದು ದಿನ. ನಂತರ ಕಟಿಂಗ್ ಮಾಡೋರಿಲ್ಲ, ಅವ್ರ ಅಕ್ಕ ಕಟಿಂಗ್ ಮಾಡ್ತಿದ್ರು. ಚಿಕ್ಕ ವಯಸ್ಸಲ್ಲಿ ತಾಯಿನೇ ಕಳ್ಕೊತಾರೆ. ಶಿಕ್ಷಣದ ತುಳಿತ ಯಾವ ಲೆವೆಲ್ಗೆ ಆ ಮನುಷ್ಯನ್ ಸ್ಪಿರಿಟ್ ಅಂತಂದ್ರೆ, ಸಿ ಆಸ್ ಅನ್ ಅಡ್ವೊಕೇಟ್ ನನಗೆ ಅನಿಸ್ತದೆ ನಮಗೆ ಅವ್ರಿಗಿಂತ ದೊಡ್ಡ ಸ್ಫೂರ್ತಿ ಬೇರೆ ಯಾರು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂತಂದ್ರೆ ದ ಫಸ್ಟ್ ಬೆಸ್ಟ್ ಕ್ವಾಲಿಟಿ ಆಫ್ ಅನ್ ಅಡ್ವೊಕೇಟ್ ಇಸ್ ವಿ ಶುಡ್ ಬಿ ಒರೇಷಿಯಸ್ ರೀಡರ್. ಅದ್ಭುತ ಓದುಗರ ಮಾತ್ರ ಒಳ್ಳೆ ವಕೀಲನಾಗಲಿಕ್ಕೆ ಸಾಧ್ಯ ಆಗ್ತದೆ.
ಬಾಬಾ ಸಾಹೇಬ್ ಅಂಬೇಡ್ಕರ್ ಜಗತ್ತಿನ ಒಬ್ಬ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಓದಿದ್ರು. 52,000 ಪುಸ್ತಕಗಳನ್ನು ಅವರು ಓದಿರ್ತಾರೆ. ಅವ್ರದ್ದೇ ಒಂದು ಬಿಗ್ಗೆಸ್ಟ್ ಪ್ರೈವೇಟ್ ಲೈಬ್ರರಿ ಇರ್ತದೆ. ಅವ್ರು ಸರ್ ಹೇಳ್ತಾ ಇದ್ರು, ಕಾರ್ಲ್ ಮಾರ್ಕ್ಸ್ ಹೊರತುಪಡಿಸಿದರೆ ಲಂಡನ್ ಲೈಬ್ರರಿಯಲ್ಲಿ ಎಲ್ಲ ಪುಸ್ತಕಗಳನ್ನ ಅರಗಿಸಿಕೊಂಡವರು ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಒಬ್ಬರೇ. ಸ್ಕೂಲಿಗೆ ಹೋಗ್ಲಿಕ್ಕೆ ಕಷ್ಟ, ಸ್ಕೂಲಿಗೆ ಸಹಿಸಿಕೊಳ್ಳಿರದಂತಹ ಒಂದು ವಾತಾವರಣದಲ್ಲಿ MA, PhD, LLD ಜರ್ಮನಿಯಲ್ಲಿ, USA ಯಲ್ಲಿ, ಲಂಡನ್ ಅಲ್ಲಿ ಎಲ್ಲ ಕಡೆ ಒಂದು ಉದ್ಯೋಗವನ್ನು ಗಳಿಸಿಕೊಂಡು ಬರ್ತಾರೆ ನಮ್ಮ ದೇಶಕ್ಕೆ. ಇಂಥ ಒಂದು ಅಗಾಧ ಒಂದು ಶ್ರೀಮಂತಿಕೆ. ಅದಕ್ಕೆ ಇಷ್ಟು ಶೋಷಣೆಗಳನ್ನೆಲ್ಲ ಅವ್ರು ಮದುವೆ ಮಾಡ್ಕೋತಾರೆ. ಮದುವೆ ಮಾಡ್ಕೊಂಡಾಗ ಮುಂಬೈಯಲ್ಲಿ ಅವ್ರಿಗೆ ರಿಸೆಪ್ಷನ್ ಮಾಡ್ಲಿಕ್ಕೆ ಕೂಡ ಜಾಗ ಸಿಗಲ್ಲ. ಹಗಲು ಹೊತ್ತಿನಲ್ಲಿ ಅಸ್ಪೃಶ್ಯರಿಗೆ ಮದುವೆ ಮಾಡಿಕೊಳ್ಳಲು ಅವಕಾಶವಿಲ್ಲದಂತಹ ಕಾಲ. ರಾತ್ರಿ 8 ಗಂಟೆಗೆ ಒಂದು ಮಚ್ಚಿ ಮಾರ್ಕೆಟ್, ಫಿಶ್ ಮಾರ್ಕೆಟ್ ಅಲ್ಲಿ ಅವರು ರಿಸೆಪ್ಷನ್ ಅನ್ನ ಮಾಡಿಕೊಳ್ತಕ್ಕಂಥ ಒಂದು ಕಾರುಣ್ಯ ಪರಿಸ್ಥಿತಿ ಅಂಬೇಡ್ಕರ್ ಎದುರಿಸಬೇಕಾಗ್ತದೆ. ಸೊ ಇಂಥ ಒಂದು ಹಿನ್ನೆಲೆಯಲ್ಲಿ ಕೂಡ ಯಾವುದೇ ಜನಾಂಗದ ವಿರುದ್ಧ, ಜಾತಿ ವಿರುದ್ಧ ದೇಶವನ್ನ ಇವತ್ತು ಕಟ್ಟಿಕೊಳ್ಳಿಲ್ಲ. ಬದಲಿಗೆ ಸಮಾನತೆಯ ಒಂದು ಬುನಾದಿಯನ್ನ ಅವರು ನೀಡಲಿಕ್ಕೆ ಹೋಗ್ತಾರೆ. ಅದು ಇಷ್ಟು ಶೋಷಣೆಗಳನ್ನು ನೋಡಿದಾಗ ಅವರಿಗೆ ಶಿಕ್ಷಣ ಒಂದೇ ಪ್ಯಾಸೇಜ್ ಸಿಗುತ್ತಲ್ಲ, ಅವರು ಅದಕ್ಕೆ ಹೇಳ್ತಾರೆ, ಇಡೀ ಜಗತ್ತು ನನ್ನನ್ನ ತಿರಸ್ಕರಿಸಿದಾಗ, ಬಾಬಾ ಸಾಹೇಬ್ ಹೇಳ್ತಾರೆ, ಇಡೀ ಜಗತ್ತು ನನ್ನನ್ನ ತಿರಸ್ಕರಿಸಿದಾಗ ನನ್ನನ್ನ ಎದೆಗೊಪ್ಪಿಕೊಂಡಿದ್ದು ಪುಸ್ತಕ ಮಾತ್ರ ಅಂತ ಹೇಳ್ತಾರೆ. ಸೊ ಇಟ್ ವಾಸ್ ಅ ಗ್ರೇಟ್ ಲವರ್ ಫಾರ್ ಬುಕ್ಸ್. ಸೊ ನಮಗೆ ವಕೀಲರಿಗೆ ಇದೊಂದು ದೊಡ್ಡ ಆದರ್ಶ ಬಂದಿದೆ. ಸೊ ಇಷ್ಟು ಹೇಳ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ ತಕ್ಷಣ ನಮಗೆ ಒಂದು ನೇಟಿವಿಟಿ ಕನೆಕ್ಷನ್ ಇದೆ ಬಂಧುಗಳೇ. ಧಾರವಾಡಗೂ ನಮಗೆ ಬಹಳ ಕಡಿಮೆ ಜನರಿಗೆ ಗೊತ್ತಿರ್ತಕ್ಕಂಥದ್ದು, ನಮಗೆಲ್ಲ ಕನಿಷ್ಠ ಗೊತ್ತಿರಲೇಬೇಕು. ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರು ಜನಿಸಿದ್ದು 1891 ಮಹಾರಾಷ್ಟ್ರದಲ್ಲಿ, ಇವತ್ತು ಮಧ್ಯಪ್ರದೇಶ ಅಂತ ಹೇಳ್ತಾರೆ ಸೊ ಅದಕ್ಕಿಂತ 40 ವರ್ಷಕ್ಕಿಂತ ಮೊದಲೊಬ್ಬ ಪುಟ್ಟ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದು ಹೋಗ್ತಿದ್ದ ಸತ್ಪುರದಲ್ಲಿ ನಾವು ಮಿಸ್ ಮಾಡ್ಕೊಂಡ್ವಿ. ಇದು ಬಹಳ ಜನರಿಗೆ ಗೊತ್ತಿಲ್ಲ. 1856 1856ರಲ್ಲಿ ಧಾರವಾಡದ ಒಬ್ಬ ನಾರಾಯಣ ಅಂತಕ್ಕಂಥ ಅಸ್ಪೃಶ್ಯ ಸಮಾಜಕ್ಕೆ ಸೇರಿರ್ತಕ್ಕಂಥ ಒಬ್ಬ ಬಾಲಕ ಒಂದು ಸ್ಕೂಲಲ್ಲಿ ನಾನು ಶಾಲೆ ಕಲಿಬೇಕು ಅಂತ ಒಂದು ಪತ್ರ ಬರೀತಾರೆ. ರಿಜೆಕ್ಟ್ ಆಗುತ್ತೆ. ಪ್ರಿನ್ಸಿಪಲ್ ಡಿ ನಾಟ್ ಪರ್ಮಿಟ್ ದಟ್, ಡು ನಾಟ್ ಗಿವ್ ಅ ಪರ್ಮಿಷನ್ ಫಾರ್ ಸ್ಕೂಲಿಂಗ್. ಅವಾಗ ಅವ್ರ ತಾತ ಏನ್ ಮಾಡ್ತಾನೆ, ಬಾಂಬೆಗೆ, ಅವಾಗ ಬಾಂಬೆ ಎಜುಕೇಶನ್ ಸೊಸೈಟಿ ಅಂತ ಇತ್ತು. ವಿ ಕೇಮ್ ಅಂಡರ್ ದ ಬಾಂಬೆ ಪ್ರೆಸಿಡೆನ್ಸಿ ಟೌನ್ಸ್, 4 ಪ್ರೆಸಿಡೆನ್ಸಿಯಲ್ಲಿ ವಿ ಕಮ್ ಅಂಡರ್, ಅವರ್ ರೀಜನ್ ಕೇಮ್ ಅಂಡರ್ ದ ಬಾಂಬೆ ಪ್ರೆಸಿಡೆನ್ಸಿ ಅಲ್ಲ. ಸೊ ಬಾಂಬೆ ಪ್ರಾಂತದಲ್ಲಿ ಇರ್ತಕ್ಕಂಥವ್ರು ಬಾಂಬೆ ಎಜುಕೇಶನ್ ಸೊಸೈಟಿಗೆ ಒಂದು ಪತ್ರ ಬಿಡ್ತಾರೆ. ನೋಡಿ, ಅವಾಗಿನ ಸಮಾಜ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟೋಕಿನ 40 ವರ್ಷದ ಮೊದಲಿನ ಸಂಗತಿ ಹೇಳ್ತಾ ಇದ್ದೇನೆ. ಅದು ಧಾರವಾಡದಿಂದ ಶುರು ಆಗಿದ್ದು. ಸೊ 1856ಕ್ಕೆ ಅವ್ರ ತಾತ ಬರೀತಾನೆ, ಬಾಂಬೆ ಎಜುಕೇಶನ್ ಸೊಸೈಟಿಗೆ ಪತ್ರ ಬರೀತಾನೆ, ನನ್ನ ಮಗ ಸ್ಕೂಲ್ ಕಲಿಬೇಕು ಸ್ವಾಮಿ, ಅವಕಾಶ ಮಾಡಿಕೊಡಿ ಅಂತೇಳಿ. ಅವ್ರು ವಿಚಾರ ಮಾಡ್ತಾರೆ, ಇವನೊಬ್ಬನ ಕಲ್ತ್ರೆ ಯಾರು ಸ್ಕೂಲಿಗೆ ಬರಲ್ಲ, ಬೇಡ. ನಂತರ ಬಾಂಬೆಯಿಂದ ಕಲ್ಕತ್ತಾಗ ಹೋಗ್ತದೆ ಪರ್ಮಿಷನ್ಗೆ ಮತ್ತೆ. ಅವಾಗ ಗೊತ್ತು ನಿಮಗೆ, ವೈಸ್ರಾಯ್ ಎಲ್ಲ ಲಂಡನ್, ನಮ್ಮ ಕಲ್ಕತ್ತಾದಲ್ಲಿ ಸೆಂಟ್ರ್ ಇತ್ತು, ಡೆಲ್ಲಿ ಅಲ್ಲ. ಸೊ ಆಮೇಲೆ ಕಲ್ಕತ್ತಾಗ ಹೋಗ್ತದೆ, ಕಲ್ಕತ್ತಾದಿಂದ ಪರ್ಮಿಷನ್ಗೆ ಮತ್ತೆ ಲಂಡನ್ಗೆ ಹೋಗ್ತದೆ. ಒಬ್ಬ ಬಾಲಕ, ಅಸ್ಪೃಶ್ಯ ಸಮಾಜದ ಬಾಲಕ ಶಾಲೆ ಕಲಿಯಬೇಕಂತಂದ್ರೆ ಲಂಡನ್ಗೆ ಪರ್ಮಿಷನ್ಗೆ ಹೋಗ್ತದೆ. ಇದು ನಮ್ಮ ದೇಶದ ಪರಿಸ್ಥಿತಿ ಅವತ್ತಿನ. ಸೊ ಲಂಡನ್ಗೆ ಹೋಗ್ತದೆ, ಅಲ್ಟಿಮೇಟ್ಲಿ ವಿ ಗೆಟ್ ಅ ಪರ್ಮಿಷನ್. ಸೊ ಅವನಿಗೆ ಪರ್ಮಿಷನ್ ಸಿಗ್ತದೆ. 1858ರಿಂದ ಎಲ್ಲರಿಗೂ ಶಿಕ್ಷಣ ಒಂದು ಅವಕಾಶ ಶುರು ಆಗ್ತದೆ. ಇದು ಆದ 70 ವರ್ಷಗಳ ನಂತರ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ 1929ರಲ್ಲಿ ರೌಂಡ್ ಟೇಬಲ್ ಕಾನ್ಫರೆನ್ಸ್ಗೆ ಹೋಗ್ಬೇಕಾದ್ರೆ, ಡೆಲ್ಲಿ ಆರ್ಚಿವೀಸ್ ಅನ್ನ ಹುಡುಕ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ಸಡನ್ ಆಗಿ ಸಿಗ್ತದೆ. ಒಂದು ಚೈಲ್ಡ್ ಹ್ಯಾಡ್ ರಿಟರ್ನ್ ಲೆಟರ್ ಟು ದಿ ಬಾಂಬೆ ಎಜುಕೇಶನ್ ಸೊಸೈಟಿ ರಿಕ್ವೆಸ್ಟಿಂಗ್ ಫಾರ್ ಪರ್ಸೂಯಿಂಗ್ ಎನ್ ಎಜುಕೇಶನ್. ಅವ್ರಿಗೆ ರೋಚಕ ಅನಿಸ್ತದೆ, ಏನಪ್ಪ ಇದು, ಇಲ್ಲಿ ಯಾವಾಗಲೂ ಶುರು ಆಗ್ಬಿಟ್ಟಿದ್ದಲ್ಲ ಅದು ಕ್ರಾಂತಿ ಅಂತೇಳಿ. ಅವಾಗ ಅದನ್ನು ತೆಗೆದು ಧಾರವಾಡಕ್ಕೆ ಬರ್ತಾರೆ. ಫಸ್ಟ್ ಟೈಮ್ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಕಮ್ಸ್ ಡೌನ್ ಬ್ಯಾಕ್ ಟು ಧಾರವಾಡ. ನೋಡಿ, ಜನರಿಗೆ ನಮಗೆ ಗೊತ್ತಿಲ್ಲ, ಇದು ಬಹಳ ಅದ್ಭುತ ಒಂದು ಸಂಗತಿ. ಆಮೇಲೆ ಬಾಬಾ ಸಾಹೇಬ್ ಧಾರವಾಡಕ್ಕೆ ಬರ್ತಾರೆ. ಧಾರವಾಡಕ್ಕೆ ಬಂದು ಆ ಮನೆತನನ ಹುಡುಕ್ತಾರೆ. ಮಹಾರ್ ಸಮಾಜದ ಹುಡುಗ ನಾರಾಯಣ ಅಂತಕ್ಕಂಥ, ಅವನು ಮಂತ್ಯಂದರದಾರ, ವಾರಸ್ದಾರದಾರ, ಯಾರದಾರ, ಎಲ್ಲೂ ಸಿಗಲ್ಲ ಪಾಪ. ಬಹಳ ನೋವು ಆಗ್ತದೆ ಅಂಬೇಡ್ಕರ್ ಅವ್ರಿಗೆ. ಅವಾಗ ಅವ್ರು ಏನ್ ಮಾಡ್ತಾರೆ, ಏನಾದ್ರು ಮಾಡ್ಬೇಕಲ್ಲ, ನಾನು ಈ ಒಂದು ಹಸಿವು ಇದೆ ಈ ಊರಿಗೆ, ಇಲ್ಲಿ ಒಂದು ಜನರಿಗೆ. ಅವಾಗ ಅವ್ರು ಏನ್ ಮಾಡ್ತಾರೆ, ಅಸ್ಪೃಶ್ಯರಿಗೆ ಮತ್ತು ಅನಾಥರಿಗೆ ಅಂತೇಳಿ ಒಂದು ಹಾಸ್ಟೆಲ್ ಅನ್ನ ರೆಡಿ ಮಾಡ್ತಾರೆ. ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ 1929ರಲ್ಲಿ ಒಂದು ಹಾಸ್ಟೆಲ್ ಮಾಡಿ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಹೋಗ್ತಾರೆ. ಅನಾಥರಿಗೆ ಮತ್ತು ಅಸ್ಪೃಶ್ಯರಿಗೆ ಮಾಡ್ತಾರೆ. ನಂತರ ಅದು ಸ್ಕೂಲ್ ಆಗಿ ಪರಿವರ್ತನೆ ಆಗ್ತದೆ. ಸ್ಕೂಲ್ ಆಗಿ ಪರಿವರ್ತನೆ ಆದಾಗ ಇಯರ್ 1950 ವರೆಗೂ ಬರೋತಿಗೆ ಅಂತಂದ್ರೆ ಒಳ್ಳೆ ಸ್ಕೂಲ್ ಆಗಿ ಬೆಳೀತದೆ. ಬ್ರಿಟಿಷ್ ಸರ್ಕಾರದಿಂದ ಅವರು ಪರ್ಮಿಷನ್ ತಗೊಂಡು 5 ಎಕರೆ ಸ್ಯಾಂಕ್ಷನ್ ಮಾಡ್ಕೊಂಡು ಒಂದು ಒಳ್ಳೆ ಸ್ಕೂಲ್ ಮಾಡ್ತಾರೆ. ಇವತ್ತು ಬುದ್ಧ ನಿಖಿತ ಅಂತೇಳಿ ನಿಮ್ಗೆ ಗೊತ್ತಿದೆ, ಅಲ್ಲಿ ಮರಾಠ ಕಾಲನಿ ರೋಡಲ್ಲಿ ಒಂದು ದೊಡ್ಡದು 5 ಎಕರೆ ಗುಂಟೆ ಇದೆ. ಅದು ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರು ಅವತ್ತಿನ DC ಡಿಸ್ಟ್ರಿಕ್ಟ್ ಕಮಿಷನರ್ ಕಡೆಯಿಂದ ಬ್ರಿಟಿಷ್ ಸರ್ಕಾರದಲ್ಲಿ ಪಡೆದು ಜನರಿಗಾಗಿ ಮಾಡತಕ್ಕಂಥ ಇವತ್ತು ಅದು ರೆಸಿಡೆನ್ಷಿಯಲ್ ಸ್ಕೂಲ್ ಕಮ್
ರೆಸಿಡೆನ್ಷಿಯಲ್ ಸ್ಕೂಲ್ ಆಗಿರ್ತಕ್ಕಂಥದ್ದು ಒಂದು ಇತಿಹಾಸ. ಅದನ್ನು ನಡೆಸಲಿಕ್ಕೆ ಎಷ್ಟು ಕಷ್ಟಪಡ್ತಾರೆ ಅಂತಂದ್ರೆ, ಅವತ್ತು ಸುಪೀಡಿಯಂಟ್ ಆ ಸ್ಕೂಲ್ ಮಾಡಿದಾಗ ಸುಪೀಡಿಯಂಟ್ PB ವರಾಲೆ ಅಂತ ಇರ್ತಾರೆ. PB ವರಾಲೆ ಅವರು ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರ ಅನುಯಾಯಿ, ಮತ್ತು ಅವ್ರನ್ನೇ ಹಾಸ್ಟೆಲ್ ಸುಪೀಡಿಯಂಟ್ ಆಗಿ ಮಾಡಿ ಅವ್ರನ್ನ ತಂದಿಲ್ಲಿ ಇಡ್ತಾರೆ. ಮಹಾರಾಷ್ಟ್ರದವ್ರನ್ನ ತಂದಿಲ್ಲಿ ಇಡ್ತಾರೆ, ನೋಡ್ಕೊಳಪ್ಪ ವಾರ್ಡನ್ ಆಗ್ತಾರೆ, ಆಮೇಲೆ ಸುಪೀಡಿಯಂಟ್ ಆಗ್ತಾರೆ. ಅವ್ರು ಸುಪೀಡಿಯಂಟ್ ಆಗ್ತಾರೆ, ಅವರೇ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾರೆ. ಎಷ್ಟು ಕೆಟ್ಟ ಕಷ್ಟ ಬರ್ತದೆ ಅಂತಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮಿಸಸ್ನ ಕಳಿಸ್ತಾರೆ, ರಮಾಬಾಯಿ ಅವ್ರನ್ನ ಕಳಿಸ್ತಾರೆ. ಆ ಅಮ್ಮ ತಾಯಿ ಇಲ್ಲಿ ಬಂದು ಅವರು ಒಡವೆಗಳನ್ನ ಮಾರಿ ಹಾಸ್ಟೆಲ್ ಅಲ್ಲಿ ಮಕ್ಕಳಿಗೆ ಊಟ ಹಾಕ್ತಾರೆ. ನೋಡಿ, ಶಿಕ್ಷಣಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಮಹತ್ವ, ಒಂದು ಕ್ರಾಂತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಧಾರವಾಡದಲ್ಲಿ. ನೋಡಿ, ಧಾರವಾಡದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಲ್ಲಿ ಈ ಶಿಕ್ಷಣ ಪಡಿಬೇಕು, ಕೊಡಬೇಕು ಅಂತಕ್ಕಂಥ ಅವ್ರು ಮಡದಿಯವ್ರನ್ನ ಕಳಿಸಿ ಅವ್ರು ಮಾಡ್ತಾರೆ. ಆ PB ವರಾಲೆ ಅವ್ರೇನು ಹಾಸ್ಟೆಲ್ ವಾರ್ಡನ್ ಆಗಿರ್ತಾರಲ್ಲ, ಅವ್ರ ಮೊಮ್ಮಗನೇ ನಮಗೆ ಮನೆ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಆಗಿದ್ದಲ್ಲ ವರಾಲೆ ಸಾಹೇಬ್ರು, ಈಗ ಸುಪ್ರೀಂ ಕೋರ್ಟ್ ಹೋದಲ್ಲ ಅವರೇ, ಅವ್ರ ಮೊಮ್ಮಗನೇ ವಾಸ್ ದಿ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ. ಜಸ್ಟ್ ಇಮಿಡಿಯೇಟ್ಲಿ ಬಿಫೋರ್ ಮನೆ ಇದ್ದಾರಲ್ಲ ಅವರೇ, ಇಲ್ಲಿ ಬಂದು ಹೋದ್ರಲ್ಲ ಸಾಹೇಬ್ ಅವರು. ಸೊ ಅವ್ರ ಅಜ್ಜಾನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿ. ಅವರೇ ನಮ್ಮ ಧಾರವಾಡ ಹಾಸ್ಟೆಲ್ ವಾರ್ಡನ್ ಆದ್ರು, ಅವ್ರ ಅಜ್ಜ ಅವರೇ ಹಾಸ್ಟೆಲ್ ವಾರ್ಡನ್ ಆದ್ರು, ನಂತರ ಸೂಪರ್ವೈಸರ್ ಆದ್ರು. ಯು ಲುಕ್ ಆಫ್ಟರ್ ರಮಾಬಾಯಿ ಅವ್ರು ಬಂದಾಗ ಎಲ್ಲ ವ್ಯವಸ್ಥೆಗಳನ್ನ ಅವ್ರು ಮಾಡ್ತಿರ್ತಕ್ಕಂಥದ್ದು. ಇವತ್ತಿಗೂ ಕೂಡ ಆ ಶಾಲೆ ಜೀವಂತವಾಗಿದೆ ಅಂತಕ್ಕಂಥದ್ದು. ಇಂಥ ಒಂದು ಅದ್ಭುತ ಶಿಕ್ಷಣ ಕ್ರಾಂತಿಯನ್ನ ಒಂದು ಸಣ್ಣ ಸಣ್ಣ ಊರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿದರೆ, ಇಂತಹ ವಿಷಯಗಳನ್ನ ನಾವು ಇವತ್ತು ಜನರತ್ತ ಒಯ್ತಕ್ಕಂಥ ಕರ್ತವ್ಯ ನಮ್ಮ ಮೇಲಿದೆ ಬಂಧುಗಳೇ. ಆಮೇಲೆ ಹಿಂದೂ ಕೋಡ್ ಬಿಲ್ ಇಸ್ ವಾಟ್ ಫ್ಯಾಸಿನೇಟ್ಸ್ ಮಿ ಮೋರ್. ಯಾಕೆ ಅವರು ಮತ್ತೆ ಮತ್ತೆ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ನಮಗೆ ಪ್ರಸ್ತುತಗೊಳ್ತಾರೆ? ವೈ ಹಿ ಬಿಕಮ್ಸ್ ರೆಲೆವೆಂಟ್ ವೆರಿ ಆಫನ್. ಅವರು ಔಟ್ಡೇಟೆಡ್ ಆಗೋದಿಲ್ಲ. ಸಿಲೆಬಸ್ ಆಫ್ ಅಂಬೇಡ್ಕರ್ ವಿಲ್ ನೆವರ್ ಗೆಟ್ ಔಟ್ಡೇಟೆಡ್. ಯಾಕಂತಂದ್ರೆ ನೋಡಿ, ಇವತ್ತು ನಮ್ಮ ಹತ್ರ ಜ್ವಲಂತ ಸಮಸ್ಯೆ ಸವಾಲುಗಳಿದೆ. ಸಮಸ್ಯೆ ಅನ್ನೋದು ಬೇಡ. ಸೊ ಮಹಿಳೆಯರಿಗೆ ಸಮಾನ ಹಕ್ಕು, ಈ ಕೋ-ಪಾರ್ಟ್ನರ್ ರೈಟ್ ಅಂತೇಳಿ ಸೆಪ್ಟೆಂಬರ್ 9, 2005 ಅಲ್ಲಿ ನಾವು ಮಾಡಿದ್ವಿ. ವಿಮೆನ್ ಇಸ್ ಟ್ರೀಟೆಡ್ ಆಸ್ ಅ ಕೋ-ಪಾರ್ಟ್ನರ್ ಅಲಾಂಗ್ ವಿತ್ ಅವರ್ ಬ್ರದರ್ ಟು ಸೀಕ್ ಎ ರೈಟ್ ಟು ದಿ ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಅಂತ ಹೇಳಿದ್ವಿ. ಅದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತೇ ಸೆಪ್ಟೆಂಬರ್ 27, 1951ಕ್ಕೆ ಫಸ್ಟ್ ಲಾ ಮಿನಿಸ್ಟರ್ ಆದವರು ರಿಸೈನ್ ಮಾಡ್ಕೊಂಡು ಬಂದ್ಬಿಡ್ತಾರೆ. ಹಿಂದೂ ಕೋಡ್ ಬಿಲ್ ಅಲ್ಲಿ ಅವತ್ತೇ ಇಂಟ್ರೊಡ್ಯೂಸ್ ಮಾಡಕ್ ಹೋಗಿದ್ರು ಅವರು. ಈಕ್ವಲ್ ರೈಟ್ಸ್ ಫಾರ್ ದಿ ವಿಮೆನ್, ಈಕ್ವಲ್ ಪ್ರಿವಿಲೇಜಸ್ ಫಾರ್ ದಿ ವಿಮೆನ್, ರೈಟ್ಸ್ ಇನ್ ದಿ ಡಿವೋರ್ಸ್, ರೈಟ್ ಇನ್ ದಿ ಮ್ಯಾರೇಜ್ ಲಾಸ್, ರೈಟ್ ಇನ್ ಅಡಾಪ್ಷನ್ಸ್, ಇವೆಲ್ಲ ಇವತ್ತಿಗೂ ನಾವು ಕೊಡ್ಲಿಕ್ಕೆ ಹೆಸಿಟೇಟ್ ಮಾಡ್ತಾ ಇದ್ರು. ಅವತ್ತನೇ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರು ಹೇಳಿದ್ರು, ಅದನ್ನ ಕೆಲವು ವರ್ಗದ ಜನ ಬೇಡ ಅಂದಾಗ ಅದನ್ನ ನನಗೆ ಬೇಡ ಅಂತೇಳಿ he resigned honorably. That was the commitment for the gender equality that the Baba Saheb Bhimrao Ambedkar committed, demonstrated on September 27, 1951. ಸೊ ನೋಡಿ, ವಿಚಾರ ಮಾಡಿ, ಅವತ್ತೇ ಸಮಾನತೆ ಹಕ್ಕು. ಇವತ್ತು ನೋಡಿ 2005 ಅಮೆಂಡ್ಮೆಂಟ್ ಬಂದಿದೆ, ಪುಲ್ವತಿ ಜಜ್ಮೆಂಟ್ ಬಂತು, ವಿನಿತಾ ಶರ್ಮಾ ಜಜ್ಮೆಂಟ್ ಬಂತು, 20 ವರ್ಷ ಆಯ್ತು. ಸ್ಟಿಲ್ ವಿ ಆರ್ ಇನ್ ದಿಸ್ ಕೋರ್ಟ್ಸ್ trying to reinterpret in such a way that we can deprive sisters getting a right equal over that. Still we are hesitant. But ಅವಾಗಲೇ ಅವರು ಅದರ ಬಗ್ಗೆ ಒಂದು ವಿಚಾರ ಮಾಡಿದರು. 73rd 74th ಅಮೆಂಡ್ಮೆಂಟ್ ಬಂತು. ಲೋಕಲ್ ಪಾರ್ಟೀಸ್ ಅಲ್ಲಿ ಮಹಿಳೆಯರಿಗೆ 33% ಅಂತೇಳಿ ಮೊನ್ನೆ ಅಧೀನಿಯಮ ಅಂತ ಒಂದು ಆಕ್ಟ್ 23 ಒಂದು ಆಕ್ಟ್ ಮಾಡಿದ್ರು. ಪಾರ್ಲಿಮೆಂಟ್ ಅಲ್ಲಿ ಲೆಜಿಸ್ಲೇಚರ್ ಅಲ್ಲಿ 33% ಮಾಡಬೇಕಂತ, ಸೆನ್ಸಸ್ ಆದ್ಮೇಲೆ ಅಂತ ಹೇಳಿದ್ವಿ. ಮತ್ತೆ ಆಮೇಲೆ 29 ಬರಲಿ ಅಂದ್ರೆ, ಆಮೇಲೆ ಮತ್ತೆ 33 ಅಂತ ಹೇಳ್ತಾರೆ. ಸ್ಟಿಲ್ ವಿ ಆರ್ ನಾಟ್ ಕಾನ್ಫಿಡೆಂಟ್ ದಟ್ ವೆದರ್ ವಿ ವಾಂಟ್ ಟು ಗಿವ್ ವಿಮೆನ್ reservation for 33%, 50%, still we are under the dilemma. So ಅದೇ ರೀತಿ ಶಬರಿಮಲೆ ಟೆಂಪಲ್ ಅಲ್ಲಿ ವೆದರ್ ವಿ ಶುಡ್ ಪರ್ಮಿಟ್ ದೆಮ್ ಎಂಟು ಸರ್ ಹೇಳ್ತಾ ಇದ್ರು. ಮಹಾಡಿವರಲ್ಲಿ ಟೆಂಪಲ್ ಎಂಟ್ರಿ ಅಂತ, ಸ್ಟಿಲ್ ವಿ ಆರ್ ಅಂಡರ್ ದಟ್ ಚಾಲೆಂಜ್. 9 bench judge will have to ascertain whether religious practices, doctrine of religious essential practice or not. ಇದೆಲ್ಲ ಶುರು ಆಗಿದೆ ಈಗ. 9 judge bench, constitution bench will sit and decide whether women can enter the temple or not. 75 ವರ್ಷಗಳ ಆದ ನಂತರ ಸಹೋದರನ ಜೊತೆ ಆಸ್ತಿ ಪಡಿಬೇಕು ಬೇಡೋ, ಗುಡಿಗಳಲ್ಲಿ ನಾನು ಹೋಗಬೇಕು ಬೇಡವೋ, ಇದನ್ನೆಲ್ಲ ವಿಚಾರ ಮಾಡ್ತಾ ಇದ್ವಿ. ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರು 75 ವರ್ಷಗಳ ಹಿಂದೆನೆ ಅವರು ಒಂದು ಇದನ್ನೆಲ್ಲ ವಿಚಾರ ಮಾಡಿದ್ದಾರೆ. ನಾನು ಐ ಕೀಪ್ ವಂಡರಿಂಗ್, ಸಪೋಸ್ ಅವತ್ತನೇ ಅವರಿಗೆ ಸಮಾನ ಹಕ್ಕು ಸಿಕ್ಕಿದ್ರೆ, ಸಮಾನ ಸೌಲಭ್ಯಗಳು ಸಿಕ್ಕಿದ್ರೆ, ನಮ್ಮ ತಾಯಂದಿರುಗಳಿಗೆ ಅವತ್ತೇ ಸಮಾನ ಶಿಕ್ಷಣ ಪಡೆದಿದ್ದ ಅಂತಂದ್ರೆ ಈ ದೇಶ ಎಲ್ಲ ಇರ್ತಾ ಇತ್ತು, ನಾವುಗಳು ಎಲ್ಲಿ ಇರ್ತಾ ಇದ್ವಿ, ಯಾವ ಮನಸ್ಥಿತಿಯಲ್ಲಿ ಇರ್ತಾ ಇದ್ವಿ. ಈ ಒಂದು ಚಿಂತನೆ ಅವತ್ತು 75 ವರ್ಷಗಳಲ್ಲಿ ಬಾಬಾ ಸಾಹೇಬರಿಗೆ ಇದ್ದಿರ್ತಕ್ಕಂಥ ಒಂದು ಬದ್ಧತೆ ಮತ್ತು ಪ್ರಬುದ್ಧತೆಯನ್ನು ನಾವು ನೋಡಿದ್ರೆ ಬಹುಶಃ ಸರಿ ಆಗ್ತದೆ ಅಂತಕ್ಕಂಥ ಮಾತು. ಇವತ್ತಿಗೂ ವಿ ಆರ್ ನಾಟ್ ಸೋ ಕಾನ್ಫಿಡೆಂಟ್ ದಟ್ ವೆದರ್ ಎನಿ ಆಫ್ ದ ಪಾರ್ಲಿಮೆಂಟ್ ವಿಲ್ ಕ್ಯಾನ್ ಸೋ ಎಲಿಕ್ವಲಿ ಪ್ರೆಸೆಂಟ್ ಆನೆಸ್ಟ್ಲಿ ಫಾರ್ ದೀಸ್ ಪ್ರಪೋಸಲ್ಸ್ ಅಂತಕ್ಕಂಥದ್ದು. ಸೊ ಇವನ್ 370 ಆರ್ಟಿಕಲ್ 370 ಗಾಟ್ ಅಬಾಲಿಶ್ಡ್. ಅದನ್ನು ಕೂಡ ಅವರು ಬಹಳ ಖಂಡಿಸಿರ್ತಾರೆ. ಅವ್ರಿಗೆ ಶೇಖ್ ಅಬ್ದುಲ್ ಅವರು ಪ್ರಪೋಸಲ್ ಕೊಡ್ತಾರೆ, ನೀವು ನನಗೆ
ಎಲ್ಲ ರಾಜ್ಯಗಳಿಂದ ನಮಗೆ ದುಡ್ಡು ಬರಬೇಕು, ಬಟ್ ವಿಲ್ ನಾಟ್ ಹ್ಯಾವ್ ಎನಿ ಸ್ಪೆಷಲ್ ಎನಿ ರೈಟ್ಸ್ ಟು ಪರ್ಚೇಸ್ ಅವರ್ ಲ್ಯಾಂಡ್ ಆರ್ ಎನಿ ಪೊಲಿಟಿಕಲ್ ರೈಟ್ಸ್ ಇನ್ ಜಮ್ಮು ಅಂಡ್ ಕಾಶ್ಮೀರ್ ಅಂತೇಳಿ ಶೇಖ್ ಅಬ್ದುಲ್ ಅವರು ನೆಹರು ಅವರಿಗೆ ಪತ್ರ ಬರೆದಾಗ ಅವ್ರು ಬರೀತಾರೆ, ಅಂಬೇಡ್ಕರ್ ಅವರು ಬರೀತಾರೆ, ಯು ವಾಂಟ್ ಅಸ್ ಟು ಸೆಂಡ್ ಯು, ನಿಮಗೆ ಅಕ್ಕಿ ಜೋಳ ಗೋಧಿ ಬೇಳೆ ನಾವು ಕಳಿಸ್ಬೇಕು, ನಿಮಗೆ ರಸ್ತೆ ನಾವು ಮಾಡಿಕೊಡಬೇಕು, ನಿಮಗೆ ಗಡಿಗಳನ್ನ ನಾವು ಕಾಯಬೇಕು, ಆದರೆ ನಮಗೆ ಕನಿಷ್ಠ ಹಕ್ಕುಗಳು ನೀವು ನಮಗೆ ಜಮ್ಮು ಅಂಡ್ ಕಾಶ್ಮೀರಲ್ಲಿ ಕೊಡಲ್ಲ ಅಂತಂದ್ರೆ ಇದೊಂದು ಅತ್ಯಂತ ವಿಧ್ವಂಸಕವಾದಂತಹ ಬೇಡಿಕೆ, ಇದನ್ನು ನಿರಾಕರಿಸಬೇಕು ಅಂತ ನೆಹರು ಅವರಿಗೆ ಮತ್ತು ಶೇಖ್ ಅಬ್ದುಲ್ ಅವರಿಗೆ ಖಂಡವಾಗಿ ಇದನ್ನ ಅಂಬೇಡ್ಕರ್ ಅವರು ಹೇಳಿರ್ತಾರೆ. ಸೊ ಅಲ್ಟಿಮೇಟ್ಲಿ ವಿ ಕೇಮ್ ಔಟ್ ಆಫ್ ದ ಕ್ಲಚಸ್ ಆಫ್ 370 ಆರ್ಟಿಕಲ್. ಸೊ ಅದೊಂದು ಲೇಬರ್ ಕಾರ್ಮಿಕರ ಪರವಾಗಿ ಒಂದು ದೊಡ್ಡ ಕ್ರಾಂತಿಯನ್ನ ಮಾಡ್ತಾರೆ. 1942 to 1944 he will be member executive council for the Viceroy committee. ಸೊ ಅವರಿದ್ದಾಗ 14 ತಾಸು 15 ತಾಸು ಕಾರ್ಮಿಕರು ಕೆಲಸ ಮಾಡುವುದನ್ನ 7 ತಾಸಿಗೆ ಇಳಿಸ್ತಕ್ಕಂಥ ಒಂದು ಕಾರ್ಮಿಕ ಕ್ರಾಂತಿಯನ್ನು ಅವರು ಮಾಡ್ತಾರೆ. ಆಮೇಲೆ ಎಂಪ್ಲಾಯ್ಮೆಂಟ್ ಏಜೆನ್ಸಿ ಅಂತ ಒಂದಿದೆ ನಮ್ಮಲ್ಲಿ, ನ್ಯಾಷನಲ್ ಎಂಪ್ಲಾಯ್ಮೆಂಟ್ ಏಜೆನ್ಸಿ. ಈಗ ಒಂದು 20 ವರ್ಷದಿಂದ ಕಡಿಮೆ ಆಗಿದೆ. ಮೊದಲೆಲ್ಲ ಒಂದು ಪೇಪರ್ ಬರ್ತಾ ಇತ್ತು, ಅದರಲ್ಲೆಲ್ಲ ಡಿಗ್ರಿ ಆದ ತಕ್ಷಣ ಅಪ್ಲೈ ಮಾಡ್ತಿದ್ರು, ಈ ತರ ಸಿಕ್ತು. ನಾವು ಸಣ್ಣವ್ರದಾಗ ನೋಡಿ, ವಿ ಡಿಡ್ ಹ್ಯಾವ್ ದಟ್ ಪ್ರಿವಿಲೇಜ್, ಬಟ್ ವಿ ಹ್ಯಾವ್ ಸೀನ್ ಅದರ್ಸ್ ಡೂಯಿಂಗ್ ದಟ್. ಸೊ ನ್ಯಾಷನಲ್ ಎಂಪ್ಲಾಯ್ಮೆಂಟ್ ಏಜೆನ್ಸಿ ಅಂತ ಒಂದಿತ್ತು, ಎಲ್ಲ ಪಬ್ಲಿಕ್ ರಿಕ್ರೂಟ್ಮೆಂಟ್ ಆಗ್ತಿತ್ತು. ಸೊ ದಟ್ ವಾಸ್ ಬಿಗನ್ ಬೈ ಡಾಕ್ಟರ್ ಬಾಬಾ ಸಾಹೇಬ್ ಭೀಮ್ರಾವ್ ಕಡೆಯಿಂದ ಒಂದು ಅತ್ಯಂತ ಅದ್ಭುತ ಕ್ರಾಂತಿಕಾರಿ ಬೆಳವಣಿಗೆಗಳನ್ನೆಲ್ಲ ಅವರು ಮಾಡಿದ್ರು. ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯಕ್ಕೋಸ್ಕರ ಮತ್ತೆ ಸೌಹಾರ್ದತೆಗೋಸ್ಕರ ಹೋರಾಟ ಮಾಡಿದರು. ಪಟೇಲ್ ಅವರೆಲ್ಲ ಸುಭದ್ರವಾಗಿ ಮಾಡಬೇಕು ದೇಶ ಅಂತ ಹೋರಾಟ ಮಾಡಿದರು. ಅವರ ನಿರಂತರವಾಗಿ ಸಮಾನತೆಗೋಸ್ಕರ ಕೂಗಾಗಿ ಉಳಿದಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರು. ಬುದ್ಧ, ಬಸವ, ಅಂಬೇಡ್ಕರ್, ಗಾಂಧಿ ಇವರೆಲ್ಲರೂ ಆದರ್ಶಗಳನ್ನ ಒಳಗೊಂಡಿರ್ತಕ್ಕಂಥ ಅದ್ಭುತ ಸಂವಿಧಾನ ನಮ್ಮ ಹತ್ರ ಇದೆ. ನಾವೆಲ್ಲರೂ ಕೂಡಿಕೊಂಡು ಈ ದೇಶವನ್ನ ಮುನ್ನಡೆಸಬೇಕಾಗಿದೆ. ಈ ಸಮಾನತೆ, ಸ್ವಾತಂತ್ರ್ಯ ಮತ್ತು ಸೌಹಾರ್ದತೆ, ಈ ಮೂರುಗಳು ಬಹಳ ಇಂಪಾರ್ಟೆಂಟ್. ಸ್ವಾತಂತ್ರ್ಯ, ಸಮಾನತೆ ಮತ್ತು ಸೌಹಾರ್ದತೆ, ಈ ಮೂರು 75 ವರ್ಷಗಳಿಂದ ಈ ಮಹಾನುಭಾವರುಗಳು ಕೊಟ್ಟಿರ್ತಕ್ಕಂಥ ಕೊಡುಗೆ ಅಲ್ಲ. ಇದು ನಿರಂತರವಾಗಿ ನಾವುಗಳೆಲ್ಲ ಹೋರಾಟದ ಮುಖಾಂತರ ಉಳಿಸಿಕೊಳ್ಳಬೇಕು, ಕಾಪಾಡಿಕೊಳ್ಳಬೇಕು ಮತ್ತು ಬೆಳೆಸಿಕೊಳ್ಳಬೇಕು ಅಂತ ನಮಗೆ ಅವರು ವಿದ್ಯೆಯನ್ನು ಹೇಳಿಕೊಟ್ಟಿದ್ದಾರೆ. ಕಾನೂನಿನ ಚೌಕಟ್ಟಿನಲ್ಲಿ, ಸಂವಿಧಾನದ ಚೌಕಟ್ಟಿನಲ್ಲೇ ನಾವು ಹೋರಾಟ ಮಾಡಬೇಕು. ಅದಕ್ಕೆ ಬಾಬಾ ಸಾಹೇಬ್ ಹೇಳ್ತಾರೆ, ಎಜುಕೇಟ್, ಎಜಿಟೇಟ್ ಅಂಡ್ ಆರ್ಗನೈಸ್ ಅಂತ. ಇದನ್ನ ಉಳಿಸಿಕೊಳ್ಳಲು ನಾವೇನ್ ಮಾಡ್ಬೇಕಂತಂದ್ರೆ, ಅದಕ್ಕೆ ಸರ್ ಬಹಳ ಅದ್ಭುತವಾಗಿ ಹೇಳ್ತಾ ಇದ್ರು, ಬೆಳಿಗ್ಗೆ ಸರ್ ಹೇಳ್ತಾ ಇದ್ರು, ಎಜುಕೇಶನ್ ಬಗ್ಗೆ, ಎಜಿಟೇಟ್ ಬಗ್ಗೆ ಹೇಳ್ತಾ ಇದ್ರು, ಕೆರೆಗೆ ಎಂಟ್ರಿ, ಪಾಂಡ್ ಎಂಟ್ರಿಗೆಲ್ಲ ಹೇಳ್ತಾ ಇದ್ರು. ಸೊ ಎಜುಕೇಟ್, ಫಸ್ಟ್ ನಾವು ಶಿಕ್ಷಣ ಪಡೆಯಬೇಕು. ಶಿಕ್ಷಣ ಇಲ್ಲ ಅಂತಂದ್ರೆ ನಾವು ಏನ್ ಮಾಡ್ತೇವೆ, ವಿಲ್ ಬಿ ಮಿಸ್ಗೈಡೆಡ್. ಯಾವುದೋ ವಾಟ್ಸ್ಆಪ್ ಯೂನಿವರ್ಸಿಟಿ ಏನೋ ಕಳಿಸ್ತಾರೆ, ನೋ, ದಟ್ ಇಸ್ ನಾಟ್. ಸೊ ವಿ ಶುಡ್ ಎಜುಕೇಟ್ ಅವರ್ಸೆಲ್ಫ್ ಫಸ್ಟ್. ಎಜುಕೇಟ್, ಎಜಿಟೇಟ್ ಅಂಡ್ ಆರ್ಗನೈಸ್. ನಾವು ಸಂಘಟಿತವಾಗಿ ಹೋರಾಟ ಮಾಡಬೇಕು ಅಂತ ಹೇಳ್ತಾ, ಕೊನೆಯದಾಗಿ ಒಂದು ಕಾಡಿನಲ್ಲಿ, ಒಂದು ಕಾಡು, ದಿಟ್ಟವಾದ ಕಾಡು, ಆ ಕಾಡಿನಲ್ಲಿ ಒಂದು ದೊಡ್ಡ ಮೃಗ, ಸಿಂಹನೋ ಹುಲಿನೋ ಯಾವುದೋ ಒಂದು ಭಯಂಕರ ಹಸಿದಿರ್ತಕ್ಕಂಥ ಒಂದು ಸಿಂಹ, ಒಂದು ಪ್ರಾಣಿ ಅಂತ ಅಂದ್ಕೊಳ್ಳಿ. ಏನ್ ಸಿಕ್ಕರು ತಿಂದ್ಬಿಡ್ತೀನಿ, 2-3 ದಿನ ಆಯ್ತು ತಿಂದೇ ಇಲ್ಲ, ನಮ್ಗೆ ಟಿಫನ್ ಇಲ್ಲ, ಬ್ರೇಕ್ಫಾಸ್ಟ್ ಏನಿಲ್ಲ ಅನ್ನುವಂಥ ಒಂದು ಹಸಿದಿರ್ತಕ್ಕಂಥ, ಹುಚ್ಚೆಸಿರತಕ್ಕಂಥ ಒಂದು ಪ್ರಾಣಿ ಮುಂದೆ ಒಂದು ಜಿಂಕೆ ಮರಿ ಸಿಗ್ತದೆ. ಒಂದು ಜಿಂಕೆ ಮರಿ ಸಿಕ್ಕಾಗ, ಆ ಜಿಂಕೆ ಮರಿ ಸಿಕ್ಕಾಗ ಜಿಂಕೆ ನೋಡ್ತದೆ ಪ್ರಾಣಿನ, ಆ ಪ್ರಾಣಿ ಮುಖ ನೋಡ್ಕೊಂಡು ಗೊತ್ತಾಗ್ತದೆ ಇನ್ನೊಂದು 5 ನಿಮಿಷದಲ್ಲೇ ನಾನು ಉಳಿಯಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಧಾರಣೆ ಪರಿಸ್ಥಿತಿ. ಅವಾಗ ಕನ್ವಿನ್ಸಸ್ ಇಟ್ಸೆಲ್ಫ್ ದಟ್ ಐ ಕ್ಯಾನ್ ಸರ್ವೈವ್ ನೋ ಲಾಂಗರ್ ಎನಿಮೋರ್ ಅಂತ ಅಂದಾಗ ಸಿಂಹ ನೋಡ್ತದೆ, ಆಯ್ತು ನಂದು ವ್ಯವಸ್ಥೆ ಆಯ್ತು ಊಟಕ್ಕೆ. ಅವಾಗ ಜಿಂಕೆ ಹೇಳ್ತದೆ, ಏನು ಕೊನೆಯ ಏನಾದರೂ ಇದೆಯಾ ನಿಮಗೆ ಅಂತ. ಅವಾಗ ಒಂದು ಸಣ್ಣ ಆಸೆ ಇದೆ ಅಂತ ಹೇಳ್ತದೆ ಜಿಂಕೆ. ಏನು ಆಸೆ? 1 ನಿಮಿಷ ಟೈಮ್ ಕೊಡು, ಆಮೇಲೆ ನೀನು ನನ್ನನ್ನು ಸ್ವಾದಿಸಬಹುದು, ಅನುಭವಿಸಿ, ನಾನು ತಿನ್ಬಿಡ್ಬೋದು ಅಂತ ಹೇಳ್ತದೆ. ಆಯ್ತು, ಏನು ಮಾಡ್ಬೇಕು, ನಾನು ಓಡೋಕಂತಿಲ್ಲ, ಓಡೋಕೆ ಚಾನ್ಸ್ ಇಲ್ಲ, ಓಡೋದಿಲ್ಲ ನಮ್ಮ ಹತ್ರ. ಆಮೇಲೆ ಜಿಂಕೆ ಮರಿ ಎದ್ದು ಜಿಗುದು ಪುಟದು ಬಿದ್ದು ಕೈ ಕಾಲು ಗಾಯ ಮಾಡ್ಕೊಂಡ್ಬಿಡ್ತದೆ, ಮೈದೆಲ್ಲ ರಕ್ತ ಮಾಡ್ಕೊಂಡ್ಬಿಡ್ತದೆ, ಎಲ್ಲ ತಿರ್ಚ್ಕೊಂಡ್ಬಿಡ್ತದೆ. ಆಶ್ಚರ್ಯ, ಸಿಂಹಕ್ಕೆ ಬಹಳ ಆಶ್ಚರ್ಯ. ಏನು ಸಾಯೋದು 2 ನಿಮಿಷ, ಇಷ್ಟೆಲ್ಲ ಸುಮ್ಮನೆ ಯಾಕಿದೆಲ್ಲ ಗಾಯ ಮಾಡ್ಕೊಂಡೆ ಅಂತ ಅವ್ರು ಕೇಳ್ತಿದ್ದೆ. ಜಿಂಕೆ ಯಾಕೆ ಇದೆಲ್ಲ ಯಾಕೆ ಮಾಡ್ಕೊಂಡೆಪ್ಪ? ಅವಾಗ ಹೇಳ್ತಿದ್ದೆ, ಇಲ್ಲ ನನಗೆ ಸತ್ತೋಗ್ಬಿಡ್ತೇನೆ, ನೀನು ನನಗೆ ತಿಂದ್ಬಿಡ್ತಿ, ತಿಂದ ಮೇಲೆ ನಮ್ಮ ಮಾಂಸ, ಕಂಡ, ಎಲುಬು ಅವನ್ನೆಲ್ಲ ಅವಶೇಷಗಳನ್ನ ಚೆಲ್ಲೋಗ್ಬಿಡ್ತಿ, ನಮ್ಮ ಜನ ಬರ್ತಾರೆ ಹಿಂದೆ, ನಮ್ಮ ಜನಾಂಗ ಬರ್ತದೆ ಹಿಂದೆ. ಅವಾಗ ನೋಡಿದಾಗ ನಾನು ಸುಮ್ಮನೆ ಸರೆಂಡರ್ ಆಗ್ಬಿಟ್ಟೆ ಅಂತಂದ್ರೆ ಮೆಸೇಜ್ ಕೆಟ್ಟ ಹೋಗ್ಬಿಡ್ತದೆ. ನಾನು ಪ್ರತಿಭಟಿಸಿದೆ, ನಾನು ವಿರೋಧಿಸಿದೆ, ನಾ ಹೋರಾಡಿ ಸತ್ತೆ ಅಂತಕ್ಕಂಥ ಒಂದು ಮೆಸೇಜ್ ನಮ್ಮ ಜನಕ್ಕೆ ಹೋಗ್ಬೇಕು. ಅದಕ್ಕೆ ಇಟ್ ಇಸ್ ವಾಟ್ ಯು ಮೀನ್ ಬೈ ಎಜುಕೇಟ್, ಆರ್ಗನೈಸ್ ಅಂತೇಳಿ ನನಗೆ 2 ವಿಚಾರಗಳನ್ನು ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸ್ತಾ, ಜೈ ಜಗತ್, ಜೈ ಹಿಂದ್, ಜೈ ಕರ್ನಾಟಕ. ಇವತ್ತಿನ ಕಾರ್ಯಕ್ರಮ ವಿಶೇಷ.